ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ತುಂಬ ದಿನ ಆದಮೇಲೆ ಮತ್ತೆ ಗ್ಯಾಕ್ಟಾಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಟೀ ಶರ್ಟ್ನ ಬಳಸ್ಕೊಂಡು ಯಾವ ರೀತಿ ಫೇಸ್ ಕವರ್ ವಿಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೇಬಿ ಬಂದು ನಾನು ಬಂದಿರೋಂಥ ಕಮೆಂಟ್ಸ್ಗಳನ್ನೆಲ್ಲ ಒಂದೊಂದೇ ತೊಗೊಂಡು ಮಾಡ್ತಾ ಇದ್ದೆ. ಸೊ ಈ ನಡುವೆ 1 ಮಂತ್ ಮೇಲೆ ನಂದು ಗ್ಯಾಪ್ ಆಗಿತ್ತು, ವಿಡಿಯೋ ಹಾಕೋದು ಡಿಲೇ ಆಗಿತ್ತು. ಹಾಗಾಗಿ ಇವಾಗ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಟೀ ಶರ್ಟ್ ವಿತ್ ಫೇಸ್ ಕವರ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಇದಕ್ಕೆ ನಿಮ್ಮ ಕಡೆಯಿಂದ ಯಾವ ರೀತಿ ನನಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನೋಡ್ತೀನಿ. ಸೊ ಅದ್ರ ಮೇಲೆ ನಾನು ಮುಂದೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಹಾಗೆಯೇ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಕೂಡ ಸಪೋರ್ಟ್ ಮಾಡ್ತಾ ಇರಿ ನನಗೆ. ಹಾಗೆಯೇ ವಿಡಿಯೋ ಏನಾದರೂ ನಿಮಗೆ ಬೋರ್ ಅಂತ ಅನಿಸಿದ್ರೆ ದಯವಿಟ್ಟು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ನೀವು ಪ್ಲೇಬ್ಯಾಕ್ ಸ್ಪೀಡನ್ನು ಕೂಡ ಜಾಸ್ತಿ ಮಾಡ್ಕೊಂಡು ನೋಡ್ಕೊಬೋದು. ಈ ರೀತಿ ಮಾಡೋದ್ರಿಂದ ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ, ನನಗೂ ಕೂಡ ಟೈಮ್ ಆ್ಯಡ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಬನ್ನಿ. ಸೊ ಇವತ್ತು ಮತ್ತೆ ನಾನು ಗ್ಯಾಕ್ಟಾಗಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ಈ ರೀತಿ ಕಂಟಿನ್ಯೂಸ್ ಆಗಿ ನಾವು ವೀಡಿಯೋನ ಮಾಡ್ತಾ ಬಂದರೆ ಸೊ ನಮಗೂ ಅದೊಂದು ಏನಂತಾರೆ ಜವಾಬ್ದಾರಿ ಇರುತ್ತೆ. ನಾವು ಈ ರೀತಿ ಇವತ್ತು ಸೀರಿಯಸ್ ಆಗಿ ನಾವು ಫೋಕಸ್ ಮಾಡಬೇಕು, ವೀಡಿಯೋದ ಮೇಲೆ ವಿಡಿಯೋನ ಹಾಕಲೇಬೇಕು ಅನ್ನೋದು ನಮ್ಮ ಮೈಂಡಿಗೆ ಬಂದುಬಿಡುತ್ತೆ. ಸೊ ನಾನಂತೂ ಇತ್ತೀಚೆಗೆ ತುಂಬಾ 1 ಮಂತ್ ಮೇಲೇ ಗ್ಯಾಪ್ ತೊಗೊಂಡ್ಬಿಟ್ಟೆ. ಹಾಗಾಗಿ ಸ್ವಲ್ಪ ವೀಡಿಯೋದ ಮೇಲೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇವಾಗ ಮಾಡೋಣ. ಪವರ್ ಹೋಗಿತ್ತು, ಸೊ ಪವರ್ ಬಂತು. ಇವಾಗ ವೀಡಿಯೋ ಮಾಡಿದ್ರಾಯ್ತು, ನೆಕ್ಸ್ಟ್ ಮಾಡಿದ್ರಾಯ್ತು, ಇವತ್ತು ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು ಅಂತ ಇದೇ ರೀತಿಯೇ ಬಂದುಬಿಟ್ಟೆ. ಒಂದು 15 ಡೇಸಿಂದನೂ ಇದೇ ರೀತಿ ಆಗೋಯ್ತು. ಸೊ ಯಾವುದೇ ಕೆಲಸ ಆದರೂ ಅಷ್ಟೇ ಮನಸ್ಸಿಟ್ಟು ಮಾಡಬೇಕು. ಮನಸ್ಸಿಟ್ಟು ಮಾಡಿದ್ರೆ ಯಾವುದೇ ಕೆಲಸ ಆದ್ರೂ ಕರೆಕ್ಟಾಗಿ ಆಗುವಂಥದ್ದು. ಸೊ ನನಗೆ ಮನಸ್ಸಿಲ್ಲ ಅಥವಾ ನಾನು ಮಾಡೋಕ್ಕಾಗ್ತಿಲ್ಲ ವೀಡಿಯೋನ, ಸರಿಯಾಗಿ ವೀಡಿಯೋಗೆ ನಾನು ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅಂತಂದಾಗ ನಿಮಗೂ ಕೂಡ ನೋಡಲಿಕ್ಕೆ ಬೇಜಾರಾಗುತ್ತೆ. ನನಗೂ ಕೂಡ ಅದನ್ನು ಫುಲ್ಫಿಲ್ ಮಾಡಿದೆ ಅಂತ ಅನಿಸೋದಿಲ್ಲ, ಒಂದು ಸಮಾಧಾನ ಅಂತ ಕೊಡೋದಿಲ್ಲ ಕ್ಲಿಯರಾಗಿ ನಾನು ಮಾಡಿಲ್ಲ ಅಂತ ಅಂದಾಗ. ಸೊ ಹಾಗಾಗಿ ಇವತ್ತು ಮೈಂಡೆಲ್ಲ ಫ್ರೆಶ್ ಆಗಿ ಇಟ್ಕೊಂಡು ಹಾಗೆಯೇ ಒಳ್ಳೆ ಮೂಡಲ್ಲಿ ಇವತ್ತು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಟೀ ಶರ್ಟ್ನ ಬಳಸ್ಕೊಂಡು ಫೇಸ್ ಕವರ್ ವಿಡಿಯೋನ ಮಾಡೋಣ. ಸೊ ಅದಕ್ಕೂ ಮುಂಚೆ ಇನ್ನೊಂದು ವಿಷಯನೂ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕು. ಸೊ ಏನಪ್ಪ ಅದು ಅನ್ನೋದಾದರೆ, ಗ್ಯಾಕ್ಟಾಗ್ ವಿಡಿಯೋ ಯಾವತ್ತು ಸ್ಟಾರ್ಟ್ ಮಾಡಿದೆ. ಸೊ ಒಂದು ವಿಡಿಯೋನ ಹಾಕಿದ್ದೆ, ಸ್ಟಾರ್ಟಿಂಗ್ ಒಂದು ಗ್ಯಾಕ್ಟಾಗ್ ವಿಡಿಯೋ ಅಂತ ರಿಕ್ವೆಸ್ಟ್ ಮೇಲೆ ಹಾಕಿದ್ದೆ. ಸೊ ಆ ವಿಡಿಯೋನ ಯಾರೋ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊತೀನಿ. ಸೊ ಆ ವಿಡಿಯೋ ಇನ್ನೊಬ್ಬರ ಚಾನಲಲ್ಲಿ ಅದು ಪ್ಲೇ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈ ಥರ ನಂದೊಬ್ಳದೇ ಎಲ್ಲ ಸುಮಾರು ಜನ ಈ ಥರ ಗ್ಯಾಕ್ಟಾಗ್ ವಿಡಿಯೋಗಳೆಲ್ಲ ಮಾಡಿರ್ತಾರಲ್ಲ, ಅದೆಲ್ಲ ಒಂದಿಷ್ಟು ವೀಡಿಯೋ ಒಂದು ಪ್ಲೇ ಲಿಸ್ಟಲ್ಲಿ ಒಂದಿಷ್ಟು ವೀಡಿಯೋ ಅಂತ ಅವ್ರದ್ದೇ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗೆಯೇ ಒಂದು ಪ್ಲೇ ಲಿಸ್ಟಲ್ಲೇ ಸುಮಾರು ಈ ರೀತಿ ವೀಡಿಯೋಗಳನ್ನ ಎಲ್ಲ ಅಪ್ಲೋಡ್ ಮಾಡ್ತಾ ಬರ್ತಿದ್ದಾರೆ. ಅದರಿಂದನೂ ಕೂಡ ವ್ಯೂಸ್ ಬರ್ತಿದೆ. ಸೊ ಇದರಿಂದ ನನಗೆ ಏನು ಪ್ರಾಬ್ಲಮ್ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ, ಅಥವಾ ಅವ್ರಿಗೇನಾದರೂ ಇದರಿಂದ ಯೂಸ್ ಆಗುತ್ತಾ ಏನೋ ಅಂತ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಆ ಥರ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಅದನ್ನು ನಿಲ್ಲಿಸಿ. ಯಾರು ಆ ಥರ ಪ್ಲೇಲಿಸ್ಟ್ನ ಮಾಡ್ಕೊಂಡಿರ್ತೀರಾ ದಯವಿಟ್ಟು ಅದನ್ನು ನಿಲ್ಲಿಸಿ. ನನ್ನ ಚಾನಲ್ಗೆ ನಿಮ್ಮ ಕಡೆಯಿಂದ ಆ ಥರ ಯಾರು ಮಾಡಿದ್ದೀರೋ ಅವ್ರ ಕಡೆಯಿಂದ ನನಗೆ ತೊಂದರೆ ಆಗೋದು ಒಂಚೂರು ಇಷ್ಟ ಇಲ್ಲ. ಸೊ ಕಷ್ಟಪಟ್ಟು ಒಂದು ಚಾನಲ್ನು ನನ್ನದೇ ಆದಂಥ ಒಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ನಾನು ಏನಾದರೂ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ವೀಡಿಯೋನ ಹಾಕ್ತಾ ಇರೋದಷ್ಟೇ. ನೀವು ಸುಮ್ಮನೆ ಕೂತ್ಕೊಂಡು ನೀವು ನಿಮ್ಮ ಪಾಡಿಗೆ ನೀವು ಡೌನ್ಲೋಡ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ತೊಗೊಂಡೋಗಿ ನಿಮ್ಮ ಚಾನಲಲ್ಲಿ ಪ್ಲೇಲಿಸ್ಟ್ಗೆ ಆ್ಯಡ್ ಮಾಡ್ಕೊಂಡಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇದರಿಂದ ನನಗೆ ಯೂಸ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಪ್ರಾಬ್ಲಮ್ ಅಂತೂ ಆಗೇ ಆಗುತ್ತೆ ಮುಂದೆ ನನ್ನ ಚಾನಲ್ಗೆ. ಫಸ್ಟೇ ನಾನು ಇನ್ನೂ ಮಾನಿಟೈಸನ್ ಕೂಡ ಆಗಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಗೈಸ್, ಯಾರಾದರೂ ಆ ರೀತಿ ಇಟ್ಕೊಂಡು ಆ ರೀತಿ ಉದ್ದೇಶನ ಇಟ್ಕೊಂಡು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ತೊಗೊಂಡೋಗಿ ಪ್ಲೇಲಿಸ್ಟ್ಗೆ ಆ್ಯಡ್ ಮಾಡಿ ರನ್ ಮಾಡ್ತಿದ್ರೆ ದಯವಿಟ್ಟು ಅದನ್ನು ಇಲ್ಲಿಗೆ ನಿಲ್ಲಿಸಿ. ಆ ರೀತಿ ಆದರೆ ನನಗೆ ಗ್ಯಾಕ್ಟಾಗ್ ವೀಡಿಯೋನೇ ಮಾಡಲ್ಲ ಇನ್ನು ಮುಂದೆ. ನಾನು ನಾರ್ಮಲ್ ಡೈಲಿ ಏನಿರುತ್ತೆ ಬ್ಲಾಗು ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ಸೊ ಏಕೆಂದರೆ ನನಗೆ ಆ ಥರ ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗೋದು ನನಗಾಗಲಿ ನನ್ನ ಚಾನಲ್ಗಾಗಲಿ ದಯವಿಟ್ಟು ಇಷ್ಟ ಇಲ್ಲ. ಸೊ ಅಷ್ಟೇ ಹೇಳಬೇಕಿತ್ತು ಇವತ್ತು. ಇದನ್ನು ನಾನು ಯಾವತ್ತು ನೋಡಿದೆ ಅಂತ ಹೇಳಿದ್ರೆ, ನಾನು ಯಾವಾಗ ಫಸ್ಟ್ ಗ್ಯಾಕ್ಟಾಗ್ ವೀಡಿಯೋನ ನಾನು ಶೇರ್ ಮಾಡಿದೆ ನಿಮಗೆ, ಶೇರ್ ಮಾಡಿದ ಒಂದು 2 ಡೇಸ್ ಒಳಗಡೆ ನನಗಿದು ಸುಮ್ಮನೆ ಚಾನಲ್ ಪೇಜ್ನ ಓಪನ್ ಮಾಡ್ತಾ ನನಗೆ ಸಿಕ್ತು. ಬಟ್ ಸೊ ಅದು ನೇಮ್ ಬಂದು ಅವ್ರದ್ದು ಕ್ರಿಯೇಟ್ ಮಾಡ್ಕೊಂಡಿರುವಂಥ ನೇಮು ಒರಿಜಿನಲ್ ನೇಮ್ ಅಂತೂ ಅಲ್ಲ ಅದು. ಸೊ ಯಾವುದೋ ಒಂದು ಅವ್ರದ್ದೇ ಆದಂಥ ಒಂದು ID ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಅದು ಬಂದು ಮೇ ಬಿ ಯಾವುದೋ ಒಂದು ರೋಗರ್ ಸಿಂಗ್ ಅಂತ ಏನೋ ಅಂದ್ಕೊತೀನಿ. ಈ ರೀತಿ ತುಂಬ ಜನ ಮಾಡ್ತಿದ್ದಾರೆ. ಅವ್ರದ್ದೇ ಆದಂಥ ಒಂದು ಡೂಪ್ಲಿಕೇಟ್ ಯಾವುದೋ ಒಂದು ಐಡಿನ ಕ್ರಿಯೇಟ್ ಮಾಡಿಕೊಂಡು ಬೇರೆಯವ್ರ ಹತ್ರ ವೀಡಿಯೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಪ್ಲೇ ಮಾಡ್ತಿದ್ದಾರೆ, ಅಲ್ಲಿ ರನ್ ಮಾಡ್ತಿದ್ದಾರೆ. ಸೊ ಅದರಿಂದ ಅವ್ರಿಗೆ ಏನು ಸಿಗುತ್ತೋ ಏನೋ ಅಂತ ಗೊತ್ತಿಲ್ಲ. ಸೊ ನೋಡೋಣ, ದಯವಿಟ್ಟು ಆ ಥರ ಯಾರಾದರೂ ಮಾಡ್ತೀರಾ ದಯವಿಟ್ಟು ಅದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ತೀನಿ. ಸೊ ಇದನ್ನು ಅವಾಗಲೇ ಕೂಡ ನಾನು ನೋಡಿದ್ದೆ. ಸೊ ಸುಮಾರು ವೀಡಿಯೋಗಳಲ್ಲಿ ಇದನ್ನು ನಾನು ಹೇಳ್ಕೊಬೇಕು ಅಂತ ಅಂದ್ಕೊತಿದ್ದೆ ಅವಾಗಿಂದನು. ಸೊ ಅದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವಾಗ ಹೇಳ್ಕೊತಾ ಇದ್ದೀನಿ. ಹಾಗೆಯೇ ಇವಾಗೆಲ್ಲ ನನಗೆ ಗೊತ್ತಿರೋ ಥರನೇ ನಾನು ನಾರ್ಮಲ್ ಡೈಲಿ ಬ್ಲಾಗ್ನೇ ಮಾಡ್ತಾ ಇದ್ದಿದ್ದು. ಸೊ ಇವಾಗ ನಿಮ್ಮ ಕಮೆಂಟ್ಸ್ಗಳು ಬಂದಮೇಲೆ ನಾನು ಗ್ಯಾಕ್ಟಾಗ್ ವೀಡಿಯೋಗಳನ್ನ ಮಾಡಲಿಕ್ಕೆ ಶುರು ಮಾಡಿರೋದು ಅಷ್ಟೇ. ಸೊ ನಂದು ನಾರ್ಮಲ್ ಡೈಲಿ ಬ್ಲಾಗ್ ಏನಿರುತ್ತೆ ಅದನ್ನು ಮಾತ್ರ ನಾನು ಯಾವತ್ತೂ ಖಂಡಿತ ಸ್ಟಾಪ್ ಮಾಡಲ್ಲ. ಇದನ್ನು ಪ್ರತಿ ಸತಿನೂ ಹೇಳಿದ್ದೀನಿ ನಾನು. ಸೊ ಗ್ಯಾಕ್ಟಾಗ್ ವೀಡಿಯೋ ನಿಮ್ಮ ಕಮೆಂಟ್ಸ್ ಮೇರೆಗೆ ನಾನು, ನಿಮ್ಮ ರಿಕ್ವೆಸ್ಟ್ ಮೇರೆಗೆ ನಾನು ಮಾಡ್ತಾ ಇರುವಂಥದ್ದು ಅಷ್ಟೇ. ಸೊ ಒಳ್ಳೆ ರೆಸ್ಪಾನ್ಸ್ ಬಂದರೆ ನನಗೆ ಈ ರೀತಿ ನಾನು ಗ್ಯಾಕ್ಟಾಗ್ ವೀಡಿಯೋನ ಮಾಡಿಕೊಂಡು ನಾರ್ಮಲ್ ಬ್ಲಾಗ್ನ ಮಾಡ್ತಿರ್ತೀನಿ, ಅಪ್ಲೋಡ್ ಮಾಡ್ತೀನಿ, ನೀವು ಕೂಡ ನೋಡ್ಬೋದು. ಸೊ ಮತ್ತೆ ಬೈ ಚಾನ್ಸ್ ಏನಾದರೂ ನನ್ನ ವೀಡಿಯೋ ಬೇರೆಯವರ ಒಂದು ಐಡಿನಲ್ಲಿ ಬೇರೆಯವರ ಒಂದು ಪ್ಲೇ ಲಿಸ್ಟಲ್ಲಿ ರನ್ ಆಯಿತು ಅನ್ನೋದಾದರೆ
ದಯವಿಟ್ಟು ನನಗೆ ಗ್ಯಾಕ್ಟಾಗಿ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಏನಂತಂದರೆ ನಾನು ತುಂಬಾ ಕಷ್ಟಪಟ್ಟು ತುಂಬಾ ಒಂದು ಸ್ಟ್ರಗಲ್ ಮಾಡಿ ನಾನು ಈ ವಿಡಿಯೋನ ಹಾಕ್ತಿರ್ತೀನಿ. ಸೊ ನನಗೆ ಎಷ್ಟೇ ಮೈಂಡ್ ಅಪ್ಸೆಟ್ ಆದ್ರೂ ಅಥವಾ ನನ್ನ ಪ್ರಾಬ್ಲಮ್, ನನ್ನ ಪರ್ಸ್ನಲ್ ಪ್ರಾಬ್ಲಮ್ಗಳು ಏನೇ ಇದ್ರೂ ಅದನ್ನೆಲ್ಲ ಒಂದು ಕಡೆ ಪಕ್ಕೋಕ್ಕಿಟ್ಟು ನಾನು ವ್ಲಾಗ್ ಮಾಡಬೇಕಲ್ಲ, ನನ್ನ ವ್ಯೂವರ್ಸ್ ಕಾಯ್ತಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ವ್ಲಾಗ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಇದನ್ನು ನೀವು ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳೋದಷ್ಟೇ ಈ ವಿಡಿಯೋ ಮುಖಾಂತರ. ಸೊ ನೋಡೋಣ ಏನು ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು ನನಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಏನಕ್ಕಂದರೆ ಅದು ನನಗೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ನೀವು ಆ ರೀತಿ ಮಾಡಿದ್ರೆ ನನಗೆ ಪಕ್ಕಾ ಗೊತ್ತಾಗುತ್ತೆ. ಸೊ ನೋಡೋಣ ಗೈಸ್, ಇಷ್ಟು ಹೇಳ್ಬೇಕಿತ್ತು, ಹೇಳಿದ್ದೀನಿ. ಸೊ ಇವಾಗ ಬಂದು ಟಿ ಶರ್ಟ್ನಲ್ಲಿ ಫೇಸ್ ಕವರ್ನ ಮಾಡೋಣ. ಇದಕ್ಕೆ ನಾನು ಆಲ್ರೆಡಿ ಒಂದು ಟಿ ಶರ್ಟ್ನ ಇಟ್ಕೊಂಡಿದ್ದೀನಿ. ಸೊ ತೋರಿಸ್ಬಿಡ್ತೀನಿ. ಸೊ ಒಂದು ಟಿ ಶರ್ಟ್ನ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ನನ್ನದೇ ಟಿ ಶರ್ಟು, ಮೆನ್ಸ್ ಟಿ ಶರ್ಟ್ ಅಂತೂ ಅಲ್ಲ, ಗರ್ಲ್ಸ್ ಟಿ ಶರ್ಟ್ ಇದು. ಒಂದು ನಿಮಿಷ, ಇದಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಸೊ ಇದು ಕಟ್ಟಕ್ಕೆ ಆಗಲ್ಲ, ಟೈ ಮಾಡೋಕ್ಕೆ ಹಿಂದೆ ಆಗಲ್ಲ ಅಂತ ಅನಿಸುತ್ತೆ. ಆಲ್ರೆಡಿ ಮುಂಚಿತವಾಗ್ಲೇ 2 ಟಿ ಶರ್ಟ್ ಎತ್ತಿಟ್ಕೊಂಡಿದ್ದೆ. ಸೊ ಯಾವುದಾದ್ರೂ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಸೊ ಇವಾಗ ಈ ರೀತಿ ಕವರ್ ಮಾಡ್ಕೊತೀನಿ. ಹಾಗೆಯೇ ಇದು ಒಂದು ನಿಮಿಷ, ಸೊ ಇವಾಗ ಇದು ಫ್ರೈ ಮಾಡ್ತೀನಿ. ಸೊ ಫ್ರೈ ಮಾಡಿದಾಯಿತು. ಇವಾಗ ಇದು ಲೇಯರ್ ಏನಿದೆ ಇದನ್ನು ಉಲ್ಟಾ ಮಾಡ್ತೀನಿ. ಲೇಬಲ್ ಎಲ್ಲ ಒಳಗಡೆ ಹಾಕ್ತಾರ. ಸೊ ಇದು ಲೇಬಲ್ ಇದೆಯಲ್ಲ, ಓಕೆ ಅಲ್ಲ? ಈಗ ಇಷ್ಟೇ, ಇದು ಉಲ್ಟಾ ಆಗಿದೆಯಲ್ಲ, ಹಾಗಾಗಿ ಲೇಬಲ್ ಎಲ್ಲ ಕಾಣಿಸ್ತಿದೆ. ಸೊ ನೋಡ್ಬೋದು, ಫುಲ್ ಇಯರ್ ಕ್ಲೋಸ್ ಆಗಿದೆ, 2 ಸೈಡು ಮತ್ತು ಕ್ಲೋಸ್ ಆಗಿದೆ. ಒಂಥರ ಮುಸ್ಲಿಮ್ ಥರ ಕಾಣಿಸ್ತಾ ಇದೆ ಗೆಟಪ್ ಅಂದ್ಕೊತೀನಿ. ತುಂಬಾ ಈಸಿ ರೀತಿ ಟಿ ಶರ್ಟಲ್ಲಿ ಫೇಸ್ ಕವರ್ ಮಾಡ್ಕೊಳ್ಳೋದು. ಸೊ ಆರಾಮಾಗಿ ಈ ರೀತಿ ಹೊರಗಡೆ ಹೋಗ್ತೀವಲ್ಲ, ಆ ಟೈಮಲ್ಲಿ ಏನಾದರೂ ನಮಗೆ ಮಾಸ್ಕ್ ಇಲ್ಲ ಅಥವಾ ಈ ರೀತಿ ಯಾವುದೋ ಸ್ಕ್ರ್ಯಾಪ್ ಇಲ್ಲ ಅಂತಂದಾಗ ಈ ರೀತಿ ಟಿ ಶರ್ಟ್ ಇದ್ದಾಗಲೂ ಕೂಡ ಆರಾಮಾಗಿ ಮಾಡ್ಕೊಬೋದು ಈ ರೀತಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ, ಓಕೆನಾ? ತುಂಬಾ ಈಸಿ ರೀತಿ. ಒಂದು ಸನ್ಗ್ಲಾಸ್ನ ಕೂಡ ಹಾಕೊಂಡ್ರೆ ತುಂಬ ಒಂದು ಒಳ್ಳೆ ಲುಕ್ ಇರುತ್ತೆ, ನೋಡ್ಬೋದು. ಹೀಗಾದರೂ ಹಾಕ್ಕೊಬೋದು, ಹೀಗಾದರೂ ಹಾಕ್ಕೊಂಡ್ರೆ ಈ ಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಈ ರೀತಿ ಕಾಣಿಸ್ತಾ ಇದೆ. ಸೊ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಟ್ರೈ ಮಾಡಿದ್ದೀನಿ. ಸೊ ಗ್ಲಾಸ್ ತೆಗೆದ್ಬಿಡ್ತೀನಿ ನಾನು. ಸೊ ಇವಾಗ ತೆಗೆದ್ಬಿಡೋಣ. ಸೊ ತೆಗೆದಿದ್ದಾಯ್ತು. ಇವಾಗ ಸೊ
ಹೇರ್ ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಈ ರೀತಿ ಮಾಡಿದಾಗ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಟಿ ಶರ್ಟ್ನ ಬಳಸ್ಕೊಂಡು ಯಾವ ರೀತಿ ಫೇಸ್ ಕವರ್ನ ಮಾಡ್ಕೊಬೋದು ಅಂತ. ಸೊ ಒಂದು ಒಳ್ಳೆ ಲುಕ್ ಅಂತೂ ಬಂದೇ ಬರುತ್ತೆ ಟಿ ಶರ್ಟಿಂದ. ಸೊ ಹಾಗೆಯೇ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.